ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು: ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯ ರೈತ ಸಂಘದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ಬಿತ್ತನೆ ಬೀಜ, ರಸಗೊಬ್ಬರ ಸೇರಿದಂತೆ ರೈತರಿಗೆ ಅಗತ್ಯ ವಸ್ತುಗಳ ಸಂಗ್ರಹಕ್ಕೆ ಒತ್ತಾಯ. ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ. ಜನಹಿತಕ್ಕಾಗಿ ನಾಡ ಕಚೇರಿ ನಿರ್ಮಿಸಿದರೂ ರಸ್ತೆ ಮಾಡೋದನ್ನು ಮರೆತರು. ಜಂಬಿಗೆ ಮರದಹಳ್ಳಿ ನಾಡ ಕಚೇರಿಗೆ ರಸ್ತೆಯೂ ಇಲ್ಲ, ನಾಡ ಕಚೇರಿಗೆ ಬರೋ ಅಧಿಕಾರಿಗಳೂ ಇಲ್ಲ. ಕೆಲಸಗಳಾಗದೆ ಪರದಾಡುತ್ತಿರುವ ರೈತರು, ವಿದ್ಯಾರ್ಥಿಗಳು. ಇದು ರಾಯಲ್ಸ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ. 10ನೇ ವಾರ್ಡಿನಲ್ಲಿ ಬಿದ್ದಿದ್ದ ರಾಶಿ ಕಸ ತೆರವು. ಗಂಗನಮಿದ್ದೆಯಲ್ಲಿ ಇನ್ನೂ ಸ್ವಚ್ಛವಾಗದ ಚರಂಡಿಗಳು. ನಾಗರಿಕರ ಆಕ್ರೋಶ. ಎದ್ದೇಳು ಕರ್ನಾಟಕ ಸಂಘಟನೆ ಹೆಸರಲ್ಲಿ ಎಸ್ಐಆರ್ ವಿರುದ್ಧ ಹೋರಾಟ. ಮೇ 30ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಗೆ ಸಿದ್ಧತೆ. ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷವು ಬೆಂಬಲ ನೀಡಿರುವುದು ವಿಶೇಷ. ವಾರ್ತೆಗಳ ವಿವರ. ರೈತರಿಗೆ ಉತ್ಪಾದನಾ ವೆಚ್ಚ ತೀವ್ರವಾಗಿ ಹೆಚ್ಚಾಗಿದ್ದು, ಬೆಂಬಲ ಬೆಲೆ ಇಲ್ಲದೆ ರೈತರು ಬೆಳೆಗೆ ಸೂಕ್ತ ಬೆಲೆ ದೊರೆಯದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ರೈತರ ನೆರವಿಗೆ ಧಾವಿಸಿ ರಸಗೊಬ್ಬರ, ಡೀಸೆಲ್, ಬಿತ್ತನೆ ಬೀಜ, ಕೀಟನಾಶಕಗಳನ್ನು ರಿಯಾಯಿತಿ ದರದಲ್ಲಿ ನೀಡಲು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೆಲೆ ಏರಿಕೆಗಳನ್ನು ಕೂಡಲೇ ಕಡಿಮೆ ಮಾಡಲೇಬೇಕು. ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ರೈತ ಸಂಘ ಇಂದು ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆದ ಹೋರಾಟದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ ರೆಡ್ಡಿ, ಬೆಸ್ಕಾಂ ಖಾಸಗೀಕರಣ ಮಾಡುವುದು ಕೈಬಿಡಬೇಕು. ಇದರಿಂದ ಭಾಗ್ಯಜ್ಯೋತಿ ಮನೆಗಳಿಗೂ ಮೀಟರ್ ಅಳವಡಿಕೆ ಮಾಡುತ್ತಾರೆ. ಇಡೀ ದೇಶಕ್ಕೆ ಆಹಾರ ಭದ್ರತೆಯನ್ನ ಕಾಪಾಡುವಂತ ರೈತನಿಗೆ ಇವತ್ತು ರಸಗೊಬ್ಬರ ಕನಿಷ್ಠ ಒಂದು 15 ದಿವಸದಿಂದ ಈಚೆಗೆ ಒಂದು ಮೂಟೆಗೆ 500 ರಿಂದ 800 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಒಂದು ರಸಗೊಬ್ಬರ ಮೂಟೆ. ಆಮೇಲೆ ಇವತ್ತು ಪೆಟ್ರೋಲ್, ಡೀಸೆಲ್ ಎಲ್ರಿಗೂ ಗೊತ್ತಿರೋದು, ಎಲ್ಲ ಸಾರ್ವಜನಿಕರಿಗೂ ಗೊತ್ತಿರುವಂತ ವಿಚಾರ. ಒಂದ್ ಕಡೆ ರೈತನಿಗೆ ಅನುಕೂಲ ಆಗ್ಲಂತೆ ಕೃಷಿ ಯಂತ್ರಧಾರೆ ತಂದ್ರು. ಅದು 50% ಸರ್ಕಾರ ಕೊಡ್ತಾ ಇದ್ರು ಕೃಷಿ ಯಂತ್ರಧಾರೆಗೆ. ಅವರು ಬಂಡವಾಳ ಇನ್ನು 50% ಹಾಕೊಂಡು ಎಲ್ಲ ಒಂದು ಹೋಬ್ಳಿಗೆ ಒಂದು ಅಂತೇಳಿ ಎಲ್ಲ ವೆಹಿಕಲ್ಗಳನ್ನ, ಟ್ರಾಕ್ಟರ್ಗಳನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಅದು ಯಾರು ನಡೆಸ್ತಾ ಇಲ್ಲ. ಸರ್ಕಾರದ ದುಡ್ಡನ್ನ ವೇಸ್ಟ್ ಮಾಡೋದು ಇವತ್ತು ನಮ್ಮ ಏನು ಇವತ್ತು ಕಂಪನಿಗಳಿದೆಯಲ್ಲ, ಇವತ್ತು ಯಾರು ಆ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಕೃಷಿ ಯಂತ್ರಧಾರೆಯನ್ನ ಸಂಪೂರ್ಣವಾಗಿ ಮೂಲೆ ಗುಂಪಾಗಿದೆ. ಆ ದುಡ್ಡು ಸರ್ಕಾರ ದುಡ್ಡು, ನಮ್ ದುಡ್ಡು ತಾನೇ, ತೆರಿಗೆ ದುಡ್ಡು. ಈ ತರ ಅನ್ಯಾಯ ಮಾಡ್ತಾ ಇದಾರೆ. ಇದೆಲ್ಲವೇ ಇವತ್ತು ರೈತರಿಗೆ ಏನು ಇವತ್ತು ಒಂದು ತಿಂಗಳಿಂದ ಈಗ ಯಾಕಂದ್ರೆ ಬಿತ್ತನೆ ಟೈಮಲ್ಲಿ ಅಥವಾ ಡೀಸೆಲ್, ಪೆಟ್ರೋಲ್, ಒಂದ್ ಕಡೆ ರಸಗೊಬ್ಬರ ಹೆಚ್ಚಾಯ್ತಂದ್ರೆ ರೈತ ಉಳ್ಕೊಳಕ್ಕಾಗಲ್ಲ. ಬಿತ್ತನೆ ಬೀಜ ಇವತ್ತು ಕೀಟನಾಶಕಗಳು ನೋಡ್ಬೇಕು, 1,000 ರೂಪಾಯಿ ಅದ್ರ ಮೇಲೆ ರೇಟ್ ಇರ್ತದೆ, 600 ರೂಪಾಯಿ ಕೊಡ್ತಾರೆ. ಅದು ಬೆಲೆ ಎಷ್ಟು ಬಿದ್ದಿರುತ್ತೋ ಗೊತ್ತಿಲ್ಲ, 100 ರೂಪಾಯಿ ಸಿಕ್ಕಿರುತ್ತೇನೋ. ನಮಗ್ ಮಾತ್ರ 600 ರೂಪಾಯಿ ಕೊಡ್ತಾರೆ, ಅದ್ರ ಬೆಲೆ ಎಲ್ಲ 200 ರೂಪಾಯಿ ಇರ್ತದೆ. ಇವತ್ತು ಸರ್ಕಾರಗಳು ಇವತ್ತು ನಾವು ಹೊಡೆಯುವಂತ ಕೀಟನಾಶಕಗಳನ್ನ ಕಡಿವಾಣ ಹಾಕಿ ಆ ವಿಷಕಾರಕ ಔಷಧಿಗಳನ್ನ ಹೊಡೆಯೋದಕ್ಕೆ ಅವಕಾಶ ಕೊಡ್ದಂಗೆ ಆ ಒಂದು ತೋಟಗಾರಿಕೆ ಸಂಬಂಧಪಟ್ಟಂತ ಅಧಿಕಾರಿಗೆ ಕಡಿವಾಣ ಹಾಕ್ಬೇಕು. ಬಡವರಿಗೆ ಅನ್ಯಾಯವಾಗಲಿದೆ, ರೈತರಿಗೂ ತೀವ್ರ ತೊಂದರೆಯಾಗಲಿದೆ. ಈಗಲೇ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಈ ಸಮಸ್ಯೆ ಪರಿಹರಿಸಬೇಕು. ಅರಣ್ಯ ಇಲಾಖೆಯವರು ಉಳುಮೆ ಮಾಡುವಾಗ ರೈತರಿಗೆ ತೊಂದರೆ ಮಾಡುವುದನ್ನು ಪ್ರತಿ ವರ್ಷ ಮುಂದುವರೆದಿದ್ದು, ಇದನ್ನು ಬಿಟ್ಟು ಜಮೀನು ರೈತರಿಗೆ ಬಿಟ್ಟುಕೊಡಬೇಕು ಎಂದು ಆಗ್ರಹಿಸಿದರು. ಆಧುನಿಕ ಯಂತ್ರೀಕರಣದ ನೆಪದಲ್ಲಿ ಪ್ರಸ್ತುತ ಎತ್ತುಗಳು ಮಾಯವಾಗಿವೆ. ಇದರಿಂದ ಟ್ರ್ಯಾಕ್ಟರ್ ಉಳುಮೆ ಮೇಲೆ ಅವಲಂಬಿಸಬೇಕು. ಪ್ರತಿ ಎಕರೆಗೆ ಉಳುಮೆ ಮಾಡುವುದೇ 20,000ಕ್ಕೂ ಹೆಚ್ಚು ವೆಚ್ಚವಾಗುತ್ತಿದೆ. ತಿಪ್ಪೆ ಗೊಬ್ಬರದ ಬದಲು ರಸಗೊಬ್ಬರ, ಎತ್ತುಗಳ ಉಳುಮೆ ಬದಲು ಟ್ರ್ಯಾಕ್ಟರ್ ಉಳುಮೆಯಿಂದ ರೈತರಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ. ಹಾಗಾಗಿ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡುವುದೇ ಲೇಸು. ಅಲ್ಲದೆ ದೇಶಕ್ಕೆ ಆಹಾರ ನೀಡುವ ರೈತನಿಗೆ ಉಳಿಗಾಲ ಇಲ್ಲವಾಗಿದೆ. ರಸಗೊಬ್ಬರ 15 ದಿನಗಳಲ್ಲಿ ಒಂದು ಮೂಟೆಗೆ 500 ರೂಪಾಯಿಯಿಂದ 800 ರೂಪಾಯಿ ಹೆಚ್ಚಳವಾಗಿದೆ.
ಕೃಷಿ ಯಂತ್ರ 50% ರಿಯಾಯಿತಿ ಈ ಹಿಂದೆ ಸರ್ಕಾರ ನೀಡುತ್ತಿತ್ತು. ಆದರೆ ಈಗ ಸರ್ಕಾರದ ಯಾವುದೇ ಕೃಷಿ ಯಂತ್ರಧಾರೆ ಕಾರ್ಯನಿರ್ವಹಿಸುತ್ತಿಲ್ಲ. ಇವೆಲ್ಲ ಮೂಲೆ ಗುಂಪಾಗಿದ್ದು ತೆರಿಗೆ ಹಣ ಪೋಲಾಗಿದೆ ಎಂದು ಆರೋಪಿಸಿದರು. ಬಿತ್ತನೆ ವೇಳೆ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಬೆಲೆ ಹೆಚ್ಚಾಗುತ್ತಿದೆ. ಅಂಗಡಿಯವರು ಇಷ್ಟ ಬಂದ ರೀತಿಯಲ್ಲಿ ಬೆಲೆ ಹೆಚ್ಚಳ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೀಟನಾಶಕ ಅಂಗಡಿಗಳ ದಂಧೆಗೆ ಕಡಿವಾಣ ಹಾಕಬೇಕು. ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ ಮಾಡಿವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಮಾನ್ಯ ಜನರ ಮೇಲೆ ಹೊರೆ ಹೆಚ್ಚಿಸುತ್ತಿದ್ದಾರೆ. ಹೋಟೆಲ್ ತಿಂಡಿಯ ಬೆಲೆಯೂ ಹೆಚ್ಚಾಗಿದೆ. ಕಾರ್ಮಿಕರು, ರೈತರು ನಿಭಾಯಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ ಭರವಸೆಗಳು ಏನಾಯಿತು ಎಂದು ಪ್ರಶ್ನಿಸಿದರು. ಜನರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಯೋಚನೆ ಮಾಡದ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಕ್ಕಾಗಿ ದೆಹಲಿ ಸೇರಿದ್ದಾರೆ. ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ರೈತರ ಸಭೆ ನಡೆಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಮಯವಿಲ್ಲವಾಗಿದೆ. ಜಿಲ್ಲಾಧಿಕಾರಿಗಳು ತಕ್ಷಣ ಕೃಷಿ ಅಧಿಕಾರಿಗಳು ಮತ್ತು ರೈತ ಮುಖಂಡರ ಸಭೆ ನಡೆಯಬೇಕು. ಈ ಜಿಲ್ಲೆಗೆ ಅಗತ್ಯವಿರುವ ಬಿತ್ತನೆ ಬೀಜ, ರಸಗೊಬ್ಬರ ರಿಯಾಯಿತಿ ದರದಲ್ಲಿ ನೀಡಲು ಕ್ರಮ ವಹಿಸಬೇಕು. ಇಲ್ಲವಾದರೆ ರೈತರು ಬೆಳೆ ಇಡಲು ಸಂಕಷ್ಟ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಅದು ಜನರಿಗಾಗಿ ನಿರ್ಮಾಣವಾಗಿರುವ ಸರ್ಕಾರಿ ಕಟ್ಟಡ. ಅದು ಜನರಿಗೆ ಸುಲಭವಾಗಿ ಸಿಗುವ ಹಾಗೆ ಇರಬೇಕು ಎಂಬ ದೂರಾಲೋಚನೆ ಆ ಕಟ್ಟಡ ನಿರ್ಮಾಣ ಮಾಡುವ ಇಂಜಿನಿಯರ್ಗಳು ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗಿರಬೇಕು. ಆದರೆ ಗುತ್ತಿಗೆದಾರರ ಹಿತಕ್ಕಾಗಿ ಕಟ್ಟಡ ನಿರ್ಮಾಣ ಮಾಡಿದರೆ ಹೇಗಿರಲಿದೆ? ಜಂಬಿಗೆ ಮರದ ಹಳ್ಳಿ ನಾಡ ಕಚೇರಿಯಾಗಲಿದೆ. ಹಾಗಾದರೆ ಏನು ಈ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಅಲ್ಲಿ ದೂರದಲ್ಲಿ ಬಣ್ಣ ಬಣ್ಣದಲ್ಲಿ ಮಿಂಚುತ್ತಿರೋ ಕಟ್ಟಡವೊಂದು ಕಾಣ್ತಾ ಇದೆಯಲ್ಲ, ಈ ಕಟ್ಟಡ ಯಾರೋ ರೈತರು ತೋಟದಲ್ಲಿ ನಿರ್ಮಿಸಿಕೊಂಡು ತೋಟದ ಮನೆ ಅಂತ ಭಾವಿಸಿದ್ದೀರಾ? ನಿಮ್ಮ ಊಹೆ ತಪ್ಪು. ಇದು ಸರ್ಕಾರಿ ಕಚೇರಿ, ಅದರಲ್ಲೂ ಗ್ರಾಮೀಣ ಜನರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರುವ ನಾಡ ಕಚೇರಿ. ಈ ಕಟ್ಟಡ ಇಲ್ಲಿ ನಿರ್ಮಾಣ ಮಾಡಲು ಯಾವ ಅಧಿಕಾರಿ ಅನುಮತಿ ನೀಡಿದರೋ ಗೊತ್ತಿಲ್ಲ. ಆದರೆ ಈ ಕಟ್ಟಡದಿಂದ ಜನರಿಗೆ ಉಪಯೋಗವಾಗುವ ಬದಲು ಗುತ್ತಿಗೆದಾರನಿಗೆ ಮಾತ್ರ ಉಪಯೋಗವಾಗಿದೆ ಎಂಬುದು ಸ್ಪಷ್ಟವಾಗುತ್ತಿದೆ. ಇಲ್ಲಿ ಇಬ್ಬರು ನಡೆದುಕೊಂಡು ಬರ್ತಿರೋದು ಕಾಣ್ತಾ ಇದೆಯಲ್ಲ, ಇವರೇನು ತೋಟದ ಕೆಲಸಕ್ಕಾಗಿ ಹೋಗ್ತಿರೋ ರೈತರು ಅಂದ್ಕೊಂಡ್ರಾ? ಅಲ್ಲ ಕಣ್ರಿ, ಇವರು ರೈತರು ಅನ್ನೋದು ನಿಜವೇ, ಆದರೂ ಹೋಗುತ್ತಿರೋದು ತೋಟದ ಕೆಲಸಕ್ಕಲ್ಲ, ಬದಲಿಗೆ ನಾಡ ಕಚೇರಿಗೆ. ಈ ಹೊಲಗಳಲ್ಲಿ ನಾಡ ಕಚೇರಿ ಯಾಕಿರುತ್ತೆ ಅಂತೀರಾ? ಅದೇ ನಮ್ಮ ಅಧಿಕಾರಿಗಳ ಕೈಚಳಕ. ಸರ್ಕಾರದಿಂದ ಅನುದಾನ ಬಂತು, ಅದನ್ನು ವೆಚ್ಚ ಮಾಡಲೇಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರಿ ಜಾಗ ಇರೋ ಕಡೆ ಕಟ್ಟಡ ನಿರ್ಮಾಣ ಮಾಡಿದರು. ಅಲ್ಲಿಗೆ ಅಧಿಕಾರಿಗಳು ಬರೋದಕ್ಕೆ ದಾರಿ ಇಲ್ಲ. ಹಾಗಾಗಿ ಅಧಿಕಾರಿಗಳು ಬರಲ್ಲ. ನಾನಾ ಕೆಲಸಗಳಾಗಿ ಜನ ಬಂದು ದಿನಗಟ್ಟಲೆ ಕಾದರೂ ಅಧಿಕಾರಿಗಳು ಬಾರದೆ ಬಂದದಾರಿಗೆ ಸುಂಕವಿಲ್ಲ ಎಂದು ವಾಪಸ್ ಆಗುವ ಸ್ಥಿತಿ ಎದುರಾಗಿದೆ. ಇಷ್ಟಕ್ಕೂ ಈ ಘನಂದಾರಿ ಕಟ್ಟಡ ಇರೋದು ಎಲ್ಲಿ ಅಂತೀರಾ? ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬಿಗೆ ಮರದಹಳ್ಳಿಯಲ್ಲಿ. ಈ ನಾಡ ಕಚೇರಿಯಲ್ಲಿ ಮೂಲಸೌಕರ್ಯಗಳ ಕೊರತೆ, ಅಧಿಕಾರಿಗಳ ಅನಿಯಮಿತ ಹಾಜರಾತಿಯಿಂದಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ఏం నీ పేరు? నరసింహప్ప. ఎక్కడికి వచ్చినావు? ఇక ఇది ఆఫీస్ దాకా ఏం పని ఉండే? ఇది క్యాస్ట్ ఇన్కమ్ ఎట్లా వచ్చినావు? తాళాలేసాం అంతా తున్నే అయినారు వచ్చాక కాలదు. ఇది ఎప్పటి నుంచి దున్నేయడం ఏం తెలుసునా? లేదు, ఈ టైంలో దున్ని ముందు లేదు. ఇన్నాళ్ళు ఆడు ఆఫీస్ ఇది ఇది సోమపల్లి ఉండే. వాటికి పోయి మీకు అనుకూలమన్నా? ఆడే ఉండే ఈ దావా లేదా ఇతకు వచ్చాక ఇప్పుడు వచ్చిందని పని అయినా లేదా? ఇంకా లేదు, ఇంకా ఎవరెవరు వచ్చినారు? ఆఫీసర్
ಆಫೀಸರ್ಲಿ ಅವ್ರು ಯಾರು ತಂದೆ ಕೂಡ ಹೊಂದಿದೆ నీ పేరేంటి ఏమంటివి ನರಸಿಂಹಪ್ಪ. ಸರ್ಕಾರಿ ಜಾಗವನ್ನು ಗುರುತಿಸಿ ಹಾಲಿ ಶಾಸಕರ ಅನುದಾನದಡಿ ಸುಸಜ್ಜಿತ ನೂತನ ನಾಡ ಕಚೇರಿ ಕಟ್ಟಡ ನಿರ್ಮಿಸಲಾಗಿದೆಯಾದರೂ ಮುಖ್ಯ ರಸ್ತೆಯಿಂದ ಕಚೇರಿಯವರೆಗೆ ತಲುಪಲು ಸಮರ್ಪಕ ಸಂಪರ್ಕ ರಸ್ತೆಯೇ ಇಲ್ಲ. ಇತ್ತೀಚೆಗೆ ಸುರಿದ ಮಳೆ ಮತ್ತು ಸುತ್ತಮುತ್ತ ಇರುವ ಕೃಷಿ ಭೂಮಿಗಳಲ್ಲಿ ಉಳುಮೆ ಕಾರ್ಯ ನಡೆದಿರುವುದರಿಂದ ಕಚೇರಿಗೆ ತೆರಳುವ ದಾರಿ ಸಂಪೂರ್ಣ ಕೆಸರುಮಯವಾಗಿದೆ. ಇದರಿಂದಾಗಿ ಕಚೇರಿ ಆವರಣ ಪ್ರವೇಶಿಸಲು ಸಾರ್ವಜನಿಕರು ಹರಸಾಹಸ ಪಡಬೇಕಿದೆ. ಜಾತಿ ಆದಾಯ ಪ್ರಮಾಣ ಪತ್ರಗಳು, ಪಹಣಿ ಸೇರಿದಂತೆ ವಿವಿಧ ಅಗತ್ಯ ಪ್ರಮಾಣ ಪತ್ರಗಳಿಗಾಗಿ ದಿನನಿತ್ಯ ನೂರಾರು ರೈತರು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಈ ಕಚೇರಿಗೆ ಬರುತ್ತಾರೆ. ಆದರೆ ಕೆಸರುಮಯವಾಗಿರುವ ದಾರಿಯಲ್ಲಿ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ನಾಡ ಕಚೇರಿಗೆ ಬಂದಿರುವ ಸಾರ್ವಜನಿಕರು ಮಾತನಾಡಿ, ಅಧಿಕಾರಿಗಳು ಯಾವ ಸಮಯದಲ್ಲಿ ಕಚೇರಿಗೆ ಬರುತ್ತಾರೆ, ಯಾವಾಗ ಹೋಗುತ್ತಾರೆ ಎಂಬುದೇ ತಿಳಿಯದಂತಾಗಿದೆ. ದಿನವಿಡೀ ಕಾದರೂ ಅಧಿಕಾರಿಗಳ ದರ್ಶನವಾಗದೆ ಸಾರ್ವಜನಿಕರ ಅಮೂಲ್ಯ ಸಮಯ ಹಾಗೂ ಹಣ ವ್ಯರ್ಥವಾಗುತ್ತಿದೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಉನ್ನತಾಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ನಾಡ ಕಚೇರಿಗೆ ಸುಸಜ್ಜಿತ ಸಂಪರ್ಕ ರಸ್ತೆ ನಿರ್ಮಿಸುವ ಜೊತೆಗೆ ಅಧಿಕಾರಿಗಳು ಕಚೇರಿ ವೇಳೆ ಕಡ್ಡಾಯವಾಗಿ ಹಾಜರಿರುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್, ಏನಕ್ಕೆ ಬಂದಿದ್ಯಾ? ಇಲ್ಲಿ ಆಫೀಸ್ ಕಟ್ಟಿದ್ರು, ಇಲ್ಲಿ ಸುತ್ತು ಕಾಂಪೌಂಡರ್ ಹಾಕಿದ್ದಾರೆ, ಹೋಗಕ್ಕೆ ಬರೋಕ್ಕೆ ಜಾಗನೇ ಇಲ್ಲ. ಅವರು ಸುಬ್ಬಾರೆಡ್ಡಿ ಅವರು ಏನೋ ಇಲ್ಲಿ ಜಾಗ ಇದೆ ಅಂತೇಳಿ ಕಟ್ಬಿಟ್ರು. ಜನಗಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಇಲ್ಲೆಲ್ಲ ಉಳಿದ್ಬಿಟ್ಟಿದ್ದಾರೆ. ಇದು ಜಾಗ ಬರೋಕ್ಕೆ ಹೋಗೋಕ್ಕೆ ಜಾಗನೇ ಇಲ್ಲ. ಜನ ಹೆಂಗೆ ಬರೋದು ಹೆಂಗೆ ಹೋಗೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡು, ಗಾಡಿ ಬಂದು ನಾನು ಬಿದ್ದೋದೆ. ಈಗ ಅವರು ಉಳಿದ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಇಲ್ಲಿ ಕಟ್ಟಿ ಏನು ಪ್ರಯೋಜನವೂ ಇಲ್ಲ, ಸುಖನೂ ಇಲ್ಲ. ಇಲ್ಲಿ ಕಟ್ಟಿ ನಾವು ಏನು ಮಾಡೋಕ್ಕೂ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇಲ್ಲಿ ಏನು ಮಾಡೋದು ನಾವಿಲ್ಲಿ? ಯಾರು ಆಫೀಸರ್ ಬಂದರೆ ಯಾರು ಗೊತ್ತಾಗೋದಿಲ್ಲ. ಇಲ್ಲಿ ಬಾಗಿಲು ತೆಗೆದಿದ್ದಾರೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಅಂಥ ಜಾಗದಲ್ಲಿ ಬಂದು ಕಟ್ಬಿಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡೋದಿಲ್ಲ. ಅಧಿಕಾರಿಗಳು ಯಾರನ್ನ ಬಂದಿದ್ದಾರೆ ಇವಾಗ? ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಬಂದಿರೋದನ್ನು ಗೊತ್ತಾಗಲ್ಲ. ಇಲ್ಲಿ ನಿಂದೆ ಅವರಪ್ಪ? ಏನಕ್ಕೆ ಬಂದಿದ್ಯಾ? ವಂಶರಕ್ಷಾ ಮಾಡಿ. ಏನು ನಿನ್ನ ಹೆಸರು? ನರೇಂದ್ರ. ಬೀಚ್ ಗಾನಹಳ್ಳಿಯಿಂದ ನೀವು ಇಲ್ಲಿಗೆ ಬರಬೇಕಾ? ನಾಡ ಕಚೇರಿ ಇದೇ ಬರುತ್ತೆ ನಿಮಗೂ? ಎಷ್ಟೊತ್ತಾಯ್ತು ಬಂದು ನೀನು? ಒಂದು ಅರ್ಧ ಗಂಟೆ ಆಯಿತು. ವಂಶರಕ್ಷೆ ಮಾಡ್ಸಕ್ಕೆ ಬಂದಿದ್ಯಾ? ಹೆಂಗಾಚ್ ಬಂದೆ ನೀನು? ದಾರಿ ಇಲ್ಲ, ಹೋಗಕ್ಕೆ ಬರೋಕ್ಕಾಗುತ್ತೆ ಇಲ್ಲಿ? ಜನ ಬರ್ತಾ ಇದ್ದಾರೆ, ತೊಂದರೆ ಆಗಿ ಬರ್ತಾ ಇದ್ದಾರೆ ಜನ. ನೋಡಿ, ನೀವೇ ನೋಡಿ ಸರ್, ಹೆಂಗೆ ಜನ ಬರೋದು ಹೋಗೋದು, ಏನು ಕಷ್ಟ ಸುಖ ಅನ್ನೋದು ಸ್ವಲ್ಪನೂ ಗೊತ್ತಾಗಲ್ಲ ಅವ್ರಿಗೆ. ನಮಗೆ ಸುಮ್ಮನೆ MLA ಆಗಿದ್ದಾರೆ ಅಷ್ಟೇ ಅವರು. ಜನ ಈ ದಾರಿ ಮಾಡ್ಸೋಕ್ಕಾಗಲಿಲ್ಲ ಅವ್ರಿಗೆ. ಅವ್ರ ಕೈಯಲ್ಲಿ ಒಂದು ದಾರಿ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಅವ್ರು ಎಂಥ MLA ಸರ್? ಫಸ್ಟ್ ದಾರಿ ಮಾಡಿಸಿ ಇದು ಆಫೀಸೆಲ್ಲ ಕಟ್ಟಬೇಕಾಗಿತ್ತು. ದಾರಿನೇ ತೋರಿಸಿಲ್ಲ ಅವರು, ಆಫೀಸ್ ಕಟ್ಬಿಟ್ಟಿದ್ದಾರೆ. ನಾವೇನು ಮಾಡೋದು? ಜನಗಳು ಹೆಂಗೆ ಬರೋದು, ಹೆಂಗೆ ತಗೊಂಡು ಹೋಗೋದು? ಈಗ ಮಳೆ ಬರುತ್ತೆ, ಮಳೆಯಲ್ಲಿ ಎಲ್ಲರೂ ಆ ಸೌಕರ್ಯಗಳು ಬೇಕಾಗುತ್ತೆ. ಒಂದು ಫಾರಮ್ ಬೇಕಾಗುತ್ತೆ, ಒಂದು ಔಟ್ಸ್ ಲಿಸ್ಟ್ ಬೇಕಾಗುತ್ತೆ, ಎಲ್ಲ ಬೇಕಾಗುತ್ತೆ. ನಮಗೆ ಹೆಂಗೆ ಬರೋದು? ದಾರಿ ಇಲ್ಲ ಜಾಗದಲ್ಲಿ ಕಟ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಬಂದು ಏನು ಮಾಡೋದಿಲ್ಲ ನಾವು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ.
ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ, ಬಸವನಗುಡಿ, ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 988808700308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ದಂಡಂ ದಶಗುಣಂ ಎಂಬ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಹೇಳಿ ಮಾಡಿಸಿದಂತಿದೆ. ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು BB ರಸ್ತೆಯ ಸ್ವಚ್ಛತೆ ಕೈಗೊಂಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಇಡೀ ನಗರದ 31 ವಾರ್ಡುಗಳು ಕೊಳೆತು ನಾರುತ್ತಿದ್ದರೂ ಗಮನ ಹರಿಸುತ್ತಿಲ್ಲ ಎಂಬ ವರದಿ ರಾಯಲ್ಸ್ ಕನ್ನಡ ನ್ಯೂಸ್ನಲ್ಲಿ ಪ್ರಕಟವಾಗುತ್ತಿದ್ದಂತೆ ಎಚ್ಚೆತ್ತು ಬೆಳಗಾಗುವಷ್ಟರಲ್ಲಿ ಕಸ ತೆರವು ಮಾಡಿದ್ದಾರೆ. ಆದರೆ ಚರಂಡಿಗಳ ಸ್ವಚ್ಛತೆ ಬಗ್ಗೆ ಮಾತ್ರ ಇನ್ನೂ ಗಮನ ಹರಿಸಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ದಂಡಂ ದಶಗುಣಂ ಎಂಬ ಮಾತು ನೀವೆಲ್ಲ ಕೇಳಿರಬಹುದು. ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಅಧಿಕಾರಿಗಳಿಗೆ ಹೇಳಿ ಮಾಡಿಸಿದಂತಿದೆ. ಕಳೆದ 1.5 ವರ್ಷದಿಂದ ಗಾಢ ನಿದ್ದೆಯಲ್ಲಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನಗರಸಭೆ ಕಚೇರಿಗೆ ಭೇಟಿ ನೀಡಿ ಅವರ ನಿರ್ಲಕ್ಷ್ಯವನ್ನು ಖುದ್ದು ಕಂಡು 2 ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರಲ್ಲ, ಆಗ ಈ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರವಾಯಿತು. ಎದ್ದವರು ನಾಗರಿಕರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದು ಬಿಟ್ಟು ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು ಇವರು ಮುಖ ತೊಳೆಯದಿದ್ದರೂ BB ರಸ್ತೆ ತೊಳೆಯಲು ಮುಂದಾದರು. ಆದರೆ ನಗರದ ವಾರ್ಡುಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಜನರು ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಎಂಬ ಬಗ್ಗೆ ಕನಿಷ್ಠ ಸೌಜನ್ಯಕ್ಕೂ ತಿಳಿಯುವ ಪ್ರಯತ್ನ ಮಾಡಲಿಲ್ಲ. ಇದರಿಂದ ರಾಯಲ್ಸ್ ಕನ್ನಡ ನ್ಯೂಸ್ ನಗರದ 10ನೇ ವಾರ್ಡಿನಲ್ಲಿ ಬಿದ್ದಿರುವ ಕಸದ ರಾಶಿಗಳ ಬಗ್ಗೆ ಮತ್ತು ಗಂಗನಮಿದ್ದೆಯಲ್ಲಿ ಕಟ್ಟಿಕೊಂಡಿರುವ ಚರಂಡಿಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತಲ್ಲ, ಆಗ ನಗರಸಭೆ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ಅಂದರೆ BB ರಸ್ತೆ ಮಾತ್ರವಲ್ಲ, ಇತರ ಕಡೆಯೂ ಇದೆ ಎಂಬುದು ಅರಿವಿಗೆ ಬಂದಂತಿದೆ.
ಹಾಗಾಗಿಯೇ ರಾತ್ರಿ ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ಇಂದು ಬೆಳಗಾಗುವುದನ್ನೇ ಕಾಯುತ್ತಿದ್ದವರಂತೆ ಪೌರಕಾರ್ಮಿಕರನ್ನು ಕರೆತಂದು ರಾಶಿಗಟ್ಟಲೆ ಬಿದ್ದಿದ್ದ ಲೋಡುಗಟ್ಟಲೆ ಕಸವನ್ನು ಸ್ವಚ್ಛಗೊಳಿಸಿದ್ದಾರೆ. ಕಸದ ರಾಶಿ ಬಿದ್ದು ದುರ್ನಾತ ಬೀರುವ ಜೊತೆಗೆ ಸಾಂಕ್ರಾಮಿಕ ರೋಗ ಭೀತಿ ಸೃಷ್ಟಿಸಿದ್ದ ರಾಶಿ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿದ ಪರಿಣಾಮ ಸ್ಥಳೀಯ ನಿವಾಸಿಗಳು ರಾಯಲ್ಸ್ ಕನ್ನಡ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಗಂಗನಮಿದ್ದೆ ಪ್ರದೇಶದಲ್ಲಿರುವ ಚರಂಡಿಗಳಲ್ಲಿ ತುಂಬಿಕೊಂಡಿರುವ ತ್ಯಾಜ್ಯ ಸ್ವಚ್ಛಗೊಳಿಸಲು ಈ ನಗರಸಭೆ ಅಧಿಕಾರಿಗಳಿಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಹಾಗಾಗಿ ಗಂಗನಮಿದ್ದೆ ವ್ಯಾಪ್ತಿಯ ಚರಂಡಿಗಳ ಸಮಸ್ಯೆ ಇನ್ನೂ ಮುಂದುವರೆದಿದ್ದು ಇವುಗಳನ್ನು ಯಾವಾಗ ಸ್ವಚ್ಛಗೊಳಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸಿ ಮೇ 30ರಂದು ಉಗ್ರ ಹೋರಾಟ ನಡೆಸುವುದಾಗಿ ಎದ್ದೇಳು ಕರ್ನಾಟಕ ಸಂಸ್ಥೆ ಘೋಷಣೆ ಮಾಡಿದೆ. ಎಸ್ಐಆರ್ನಿಂದಾಗಿ ದೇಶದ ಪ್ರಜೆಗಳಿಗೆ ಅನ್ಯಾಯವಾಗಲಿದೆ ಎಂದು ಆರೋಪಿಸಿರುವ ಎದ್ದೇಳು ಕರ್ನಾಟಕ ಸಂಸ್ಥೆ ಎಸ್ಐಆರ್ ಕೈಬಿಡಬೇಕೆಂದು ಒತ್ತಾಯಿಸಿ ಹೋರಾಟ ಹಮ್ಮಿಕೊಂಡಿರುವುದಾಗಿ ಹೇಳಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೇಕಾದಷ್ಟು ಕಾಲಾವಕಾಶ ಕೊಡಿ ಅಂತ. ಈಗ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಸ್ಐಆರ್ ಅದೇ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಜಿಲ್ಲೆಯ ಕೆಲ ಪ್ರಗತಿಪರ ಸಂಘಟನೆಗಳಿಗೂ ಭಯ ಹುಟ್ಟಿಸಿದೆ. ಎಸ್ಐಆರ್ ಅನುಷ್ಠಾನದಿಂದ ರಾಜ್ಯದಲ್ಲಿ ಅನ್ಯಾಯವಾಗಲಿದೆ. ಹಾಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಎಸ್ಐಆರ್ ಕೈ ಬಿಡಬೇಕು ಎಂದು ಒತ್ತಾಯಿಸಿ ಮೇ 30ರಂದು ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಎದ್ದೇಳು ಕರ್ನಾಟಕ ಎಂಬ ಸಂಘಟನೆಯೊಂದು ಘೋಷಣೆ ಮಾಡಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಶ್ರೀಕಂಠಾಚಾರಿ, ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನ ವಿರೋಧಿ ನಿಲುವು ತಾಳಿದೆ ಎಂದು ಆರೋಪಿಸಿದರು. ಇನ್ನು ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಇದೇ ಎಸ್ಐಆರ್ ಪರಿಣಾಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೇರಿದೆ. ರಾಜ್ಯದಲ್ಲೂ ಎಸ್ಐಆರ್ ನಡೆದರೆ ಕೋಮುವಾದಿ ಪಕ್ಷವಾದ ಬಿಜೆಪಿ ಅಧಿಕಾರಕ್ಕೆ ಬರುವ ಅಪಾಯವಿದೆ. ಹಾಗಾಗಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಸ್ಐಆರ್ ಅನುಷ್ಠಾನ ಮಾಡಲು ಬಿಡದೆ ಜನರು ಹೋರಾಟ ಮಾಡಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಮೇ 30ರಂದು ನಡೆಯಲಿರುವ ಹೋರಾಟಕ್ಕೆ ಸಿಪಿಎಂ, ಎಸ್ಡಿಪಿಐ ಮತ್ತು ಕಾಂಗ್ರೆಸ್ ಬೆಂಬಲ ನೀಡುತ್ತಿರುವುದಾಗಿ ಅವರು ಘೋಷಿಸಿದರು. ಹಾಗಾದರೆ ಕೇರಳ ಮತ್ತು ತಮಿಳುನಾಡಿನಲ್ಲೂ ಎಸ್ಐಆರ್ ಅನುಷ್ಠಾನವಾಗಿದೆಯಲ್ಲ, ಅಲ್ಲಿ ಯಾಕೆ ಬಿಜೆಪಿ ಗೆಲ್ಲಲಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಅಲ್ಲಿನ ಸರ್ಕಾರಗಳು ಸ್ಮಾರ್ಟ್ ಕಾರ್ಡ್ ನೀಡಿ ಅನಗತ್ಯ ಮತದಾರರನ್ನು ಪಟ್ಟಿಯಿಂದ ಕೈಬಿಡದಂತೆ ಮಾಡಿವೆ. ಹಾಗಾಗಿ ಅಲ್ಲಿ ಬಿಜೆಪಿಯೇತರ ಸರ್ಕಾರಗಳು ಅಧಿಕಾರಕ್ಕೆ ಬಂದಿವೆ ಎಂದರು. ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಇಲ್ಲಿಯೂ ಸ್ಮಾರ್ಟ್ ಕಾರ್ಡ್ ನೀಡಿ ಅರ್ಹ ಮತದಾರರನ್ನು ಕೈಬಿಡದಂತೆ ಯಾಕೆ ಕ್ರಮ ವಹಿಸಬಾರದು ಎಂಬ ಪ್ರಶ್ನೆಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಮಾರ್ಟ್ ಕಾರ್ಡ್ ನಡೆಯುವ ಬಗ್ಗೆ ಘೋಷಣೆ ಮಾಡಿದ್ದಾರೆ ಎಂದರು. ಸ್ಮಾರ್ಟ್ ಕಾರ್ಡ್ ನೀಡುವುದಾದರೆ ಹೋರಾಟ ಯಾಕೆ ಎಂದು ಪ್ರಶ್ನೆ ಮಾಡಿದರೆ ಅವರ ಬಳಿ ಉತ್ತರ ಇರಲಿಲ್ಲ. ಇನ್ನು ನಿಮ್ಮ ಹೋರಾಟ ಜನರ ಮತಕ್ಕಾಗಿ ಅಲ್ಲ, ಕೇವಲ ಬಿಜೆಪಿ ವಿರುದ್ಧ ಮಾತ್ರ ಅಲ್ಲವೇ ಎಂಬ ಪ್ರಶ್ನೆಗೆ ತಬ್ಬಿಬ್ಬಾದ ಹೋರಾಟಗಾರರು ಇಲ್ಲ ಎಂದು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡಿದರು. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಬೂತ್ ಮಟ್ಟದಲ್ಲಿ ಕ್ರಮ ವಹಿಸಿ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಕ್ರಮ ವಹಿಸದೆ ನಿಮ್ಮ ಹೋರಾಟಕ್ಕೆ ಬೆಂಬಲಿಸಲು ಕಾರಣವೇನು? ನೀವು ಕಾಂಗ್ರೆಸ್ ಹೇಳಿದಂತೆ ಹೋರಾಟ ಮಾಡುತ್ತಿದ್ದೀರಾ ಎಂಬಂತಾಗಿ ಪ್ರಶ್ನೆಗಳಿಗೆ ಉತ್ತರ ನೀಡಲು ತಿಣುಕಾಡುವಂತಾಯಿತು. ಒಟ್ಟಿನಲ್ಲಿ ಎಸ್ಐಆರ್ ಪ್ರಗತಿಪರ ಹೋರಾಟಗಾರರಲ್ಲೂ ನಡುಕ ಹುಟ್ಟಿಸಿದ್ದು, ಶತಾಯ ಗತಾಯ ಅನುಷ್ಠಾನವಾಗದಂತೆ ತಡೆಯಲು ಆಡಳಿತಾರೂಢ ಕಾಂಗ್ರೆಸ್ ಸೇರಿದಂತೆ ಪ್ರಗತಿಪರ ಪಕ್ಷಗಳಾದ ಸಿಪಿಎಂ, ಎಸ್ಡಿಪಿಐ ಮತ್ತು ಪ್ರಗತಿಪರ ಸಂಘಟನೆಗಳು ಶ್ರಮಿಸುತ್ತಿವೆ ಎಂದು ಸ್ಪಷ್ಟವಾಯಿತು. ಸಾರ್ವಜನಿಕವಾಗಿ ಏನಂತ ಹೆಸರಿಡಿದೆ ಅಂದ್ರೆ ಬ್ಲಡ್ಲೆಸ್ ಜನಸೈಡ್ ಅಂತ, ರಕ್ತರಹಿತ ಮಾರಣ ಹೋಮ ಅಂತ ಕರಿಬಹುದು. ನಾವು ಬದುಕಿರ್ತೀವಿ ಅಷ್ಟೇ, ಬಟ್ ನಾವು ಈ ದೇಶದ ಪ್ರಜೆಗಳಲ್ಲ. ನಾವು ಬದುಕಿದ್ದು ವ್ಯರ್ಥ. ಈ ದೇಶದ ಪೌರತ್ವ ಅಲ್ಲ. ಈ ದೇಶದ ಪೌರತ್ವವನ್ನ ನಿರೂಪಿಸಬೇಕಾಗಿರ್ತಕ್ಕಂಥದ್ದು, ಅದನ್ನ ಸಾಕ್ಷಿ ಆಧಾರಗಳ ಸಮೇತ ಪ್ರೂವ್ ಮಾಡ್ತಕ್ಕಂಥದ್ದು, ಅದನ್ನ ಕಂಡುಕೊಂಡು ಪೌರನಾಗಿದ್ರೆ ಅವನು ಸವಲತ್ತು ಕೊಡೋದು, ಈ ದೇಶದ ಪೌರನಾಗಿದ್ರೆ ಅವನು ಹೊರಗಡೆ ಕಳಿಸ್ತಕ್ಕಂಥ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅಲ್ಲ. ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಜವಾಬ್ದಾರಿ ಯಾರ್ದಪ್ಪ ಅಂದ್ರೆ ದೇಶದ ಅತ್ಯುನ್ನತ ಜವಾಬ್ದಾರಿ ಹೊಂದಿರತಕ್ಕಂಥ ಗೃಹ ಇಲಾಖೆ ಮಾಡೋ ಕೆಲಸನ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ಅಂದ್ರೆ ನಾವ್ ಎಲ್ಲಿದ್ದೀವಿ? ಕಾನ್ಸ್ಟಿಟ್ಯೂಷನ್ಗೆ ಏನಿದೆ ಅರ್ಥ? ನಾವ್ ಎಂತ ದೇಶದಲ್ಲಿದ್ದೀವಿ? ಯಾವ ದೇಶದಲ್ಲಿದ್ದೀವಿ ನಾವು? ಉತ್ತರ ಕೊರಿಯಾನ ನಾವಿರೋದು? ಭಯ ಆಗ್ತಾ ಇದೆ ತಿಳ್ಕೊಂಡ್ರೆ. ಈ ತರದ ಸಂದಿಗ್ಧ ಪರಿಸ್ಥಿತಿನಲ್ಲಿ ಈಗ ಇಲ್ಲಿ ಏನಾಗ್ತಾ ಇದೆ, SIR ಬಗ್ಗೆ ಈಗಾಗಲೇ ಹೇಳಿದೆ 25 ಮತ್ತು 2002 ಟ್ಯಾಲಿ ಮಾಡ್ತಾರೆ, ಮ್ಯಾಪ್ ಮಾಡ್ತಾರೆ ಅಂತ. ಮ್ಯಾಪಿಂಗ್ ಮಾಡೋದಕ್ಕೆ ಈ ಕರ್ನಾಟಕದ BLO ಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದಾರೆ ಇವರು.
ನಮಗ್ ಗೊತ್ತಿದ್ದಂಗೆ ಎಲ್ಲ BL ಹೈಸ್ಕೂಲ್ ಮಾಸ್ಟರ್, ಮಿಡ್ಲ್ ಸ್ಕೂಲ್ ಮಾಸ್ಟರ್ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ನೋವನ್ನ. 60% ಸರ್ ಆಗಿರೋದು, ಆಗೋದಿಲ್ಲ 40%, ಇನ್ನು 10% ಮಾಡ್ಲೇಬೇಕು ಅಂತ. ಅದು ಮಾಡಿದ್ರೆ 20% ಮಾಡ್ಲೇಬೇಕು ಅಂತ DC-ಗಳು, ತಹಶೀಲ್ದಾರ್ಗಳು ಒತ್ತಾಯ ಮಾಡ್ಲಾಗಿ ಏನ್ ಮಾಡಿದ್ದಾರೆ, ಇದು ಒಬ್ಬ ನಾನು ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಮತ 2025 ಮತದಾನದಲ್ಲಿ ಇತ್ತು, ಮತದಾರ ಪಟ್ಟಿನಲ್ಲಿ 2002 ಇತ್ತು, ನಂದು ಓಕೆ ಆಯ್ತು. ನನ್ನ ಮಕ್ಕಳಿಗೆ 2 ಮಕ್ಕಳಿದ್ದಾರೆ. ಆ ಮಕ್ಕಳು 2025 ಇದೆ. 2002 ಅವ್ರು ಮೈನರ್ ಆಗಿದ್ರು, ಎಲೆಕ್ಷನ್ ಕಾರ್ಡ್ ಇರ್ಲಿಲ್ಲ, ಅವಾಗ ಅವ್ರ ವೋಟರ್ ಲಿಸ್ಟ್ ಇಲ್ಲ. ಅದನ್ನ ಸೇರಿಸಲಿಕ್ಕೆ ಈಗ ಕೊಡ್ತಾ ಇರ್ತಕ್ಕಂಥ ಮಾನದಂಡ ಏನು, ನನ್ನ 2 ಮಕ್ಕಳು ನನ್ನ ಮತ್ತು ನನ್ನ ಮಿಸಸ್ ಹೆಸರು ಕೊಟ್ರೆ ಅವ್ರದ್ದು ನಮ್ಮ ಡೀಟೇಲ್ ಜೊತೆಗೆ ಅವ್ರ ಡೀಟೇಲ್ ಸೇರಿಸಿ ಮ್ಯಾಪಿಂಗ್ ಮಾಡಿ ಮತದಾರ ಪಟ್ಟಿಗೆ ಸೇರಿಸ್ತಾರೆ. ಇದು ಪ್ರಕ್ರಿಯೆ ನಡೀತಾ ಇರೋದು. ಸಪೋಸ್ ಈಗ ಇದ್ರಲ್ಲಿ ಆತಂಕಕ್ಕೆ ಗುರಿಯಾಗಿರ್ತಕ್ಕಂಥವ್ರು ಮೇಜರ್ ಆಗಿ ಹಿಂದುಳಿದ ಸಮುದಾಯಗಳು, ದಲಿತರು, ಮೇಜರ್ ಆಗಿ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯಗಳು, ಆಮೇಲೆ ಮೈಗ್ರೆಂಟ್ ಕಾರ್ಮಿಕರು, ವಲಸೆ ಕಾರ್ಮಿಕರ ಪಟ್ಟಿನಲ್ಲಿ ನಮ್ಗೆ ಹೆಚ್ಚು ಕಾಣ್ತಕ್ಕಂಥದ್ದು, ಹೆಚ್ಚು ಈ ಭಾರತ ದೇಶದಲ್ಲೆಲ್ಲ ಪ್ರಪಂಚದಾದ್ಯಂತ ವಲಸೆಗೆ ಗುರಿ ಆಗ್ತಾ ಇರ್ತಕ್ಕಂಥವ್ರು ಹೆಣ್ಮಕ್ಳೇನೆ. ಹೇಗೆ ಅಂತ ನಮ್ಗೆಲ್ಲ ಗೊತ್ತಿದೆ. ಪ್ರತಿ ಹೆಣ್ಮಗನು ತವರು ಮನೆಯಿಂದ ಗಂಡನ ಮನೆಗೆ ವಲಸೆ ಬರ್ತಾಳೆ. ಈಗ ಪಕ್ಕದ ಆಂಧ್ರದಲ್ಲಿ ನಾವಿದ್ದೀವಿ, ಆಂಧ್ರದಲ್ಲಿ ಹುಟ್ಟಿರ್ತಾಳೆ, ಇಲ್ಲಿ ಯಾರು ಮದುವೆ ಮಾಡ್ಕೊಂಡಿರ್ತೀವಿ ಚಿಕ್ಕಬಳ್ಳಾಪುರಕ್ಕೆ, ಆಂಧ್ರದಿಂದ ಇಲ್ಲಿ ವಲಸೆ ಬರ್ತಾರೆ. ಆಂಧ್ರದಲ್ಲಿ ಆ ಮಗುದು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ಸೇರಿಸ್ಬೇಕಾದ್ರೆ ಅದು ಕೊಡಿ ಅಂತಾರೆ. 2002 ಅಲ್ಲಿ ಡೀಟೇಲ್ ತಗೊಬನ್ನಿ ಅಂತಾರೆ. ಆಗ ಸ್ಟೇಟ್ ಪ್ರಾವಿಷನ್ ಇರ್ಲಿಲ್ಲ, ಆಂಧ್ರದಂದ್ರೆ ಡಿಲೀಟ್, ಈ ತರದೆಲ್ಲ ಇತ್ತು. ಇದೆಲ್ಲ ಆದ್ಮೇಲೆ ಮತ್ತೆ ಎಲ್ಲ ಮತಪಟ್ಟಿ ಪರಿಷ್ಕರಣೆ ಆಗುತ್ತೆ. ಪರಿಷ್ಕರಣೆ ಆಗಿದ್ದನ್ನ ಈಗ ಹೊಸದಾಗ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮೋಡ್ ಅಂತ ಒಂದು ಟೂಲ್ ಅಂತ ಕ್ರಿಯೇಟ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ, ಅನುಮಾನಾಸ್ಪದ ಮತಗಳು ಅಂತಕ್ಕಂಥ ರೀತಿನಲ್ಲಿ. ಅದಕ್ಕೆ ಆ ಸಾಫ್ಟ್ವೇರ್ಗೆ ಇದನ್ನ ಫೀಡ್ ಮಾಡ್ತಾರೆ. ಅದ್ರಲ್ಲಿ ಯಾವ್ಯಾವ ರೀತಿ ತೆಗಿತಾರೆ ಅಂದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಹೆಸರಲ್ಲಿ ಇರ್ತಕ್ಕಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಜನ್ಮ ದಿನಾಂಕದ ವ್ಯತ್ಯಾಸ, ಆಮೇಲೆ ಹೆಸರಿನ ಮುಂದೆ ಇನಿಷಿಯಲ್ಸ್ ಇರ್ತಾವಲ್ಲ ಎಡಗಡೆ ಅಥವಾ ಬಲಗಡೆ. ಸಾಧನೆ ಯಾರೊಬ್ಬರ ಸ್ವತ್ತಲ್ಲ, ಬದಲಿಗೆ ಸಾಧಕರ ಸ್ವತ್ತು ಎಂಬ ಮಾತಿದೆ. ಇದಕ್ಕೆ ಹೇಳಿ ಮಾಡಿಸಿದಂತಿದೆ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿನಿಯರ ಸಾಧನೆ. ಹೌದು, ಪ್ರಸ್ತುತ ಬಂದ ಫಲಿತಾಂಶದಲ್ಲಿ ಈ ಸಂಸ್ಥೆಯ 3 ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡುವ ಮೂಲಕ ವಿದ್ಯಾರ್ಥಿನಿಯರೇ ಮೇಲುಗೈ ಎಂಬುದು ನಿಜ ಮಾಡಿದ್ದಾರೆ. ಇಷ್ಟಕ್ಕೂ ಇವರು ಪಡೆದ ಸಾಧನೆ ಏನು ಅಂತ ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ. ಯಶಸ್ವಿನಿ ಅಂತ ಮಗು ಗೋಲ್ಡ್ ಮೆಡಲ್ ತಗೊಂಡಿದೆ. ಹಾಗೂ ಸುಮಯ ಅಂತ ಮಗು MCAನಲ್ಲಿ 4ನೇ ರ್ಯಾಂಕ್ ತಗೊಂಡಿದೆ. ರಚನಾ ಅಂತ ಮಗು MBAನಲ್ಲಿ 5ನೇ ರ್ಯಾಂಕ್ ತಗೊಂಡಿದೆ. ಸೊ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೆಳಗಡೆ ಈಗ ಸುಮಾರು 300 ಕಾಲೇಜುಗಳಿದೆ. ಆಮೇಲೆ ಎಲ್ಲ ಯೂನಿವರ್ಸಿಟಿಗಳಿಗೂ ಕಂಪೇರ್ ಮಾಡಿದ್ರೆ ಅತ್ಯಂತ ಸ್ಟ್ರೆಂತ್ ಜಾಸ್ತಿ ಹೊಂದಿರತಕ್ಕಂಥ ಯೂನಿವರ್ಸಿಟಿ ಇಂದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಲಿ ಈ 3 ರ್ಯಾಂಕು ಒಟ್ಟಿಗೆ ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಗೂ ಕಾಲೇಜಿಗೂ ಕೂಡ ಬಹಳ ಸಂತೋಷದ ವಿಷಯ. ಇನ್ನೊಂದು ಹೌದು, ಸಾಧನೆ ಎಂಬುದು ಸಾಧಕರ ಸ್ವತ್ತು. ಅದಕ್ಕೆ ಬಣ್ಣ, ಪ್ರದೇಶ, ಶ್ರೀಮಂತಿಕೆ, ಬಡತನ ಎಂಬ ಯಾವುದೇ ತಾರತಮ್ಯ ಇಲ್ಲ. ಇದಕ್ಕೆ ಉತ್ತಮ ನಿದರ್ಶನ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿನಿಯರ ಸಾಧನೆ. ಗೌರೆಬಿದನೂರು ತಾಲೂಕಿನ ಯಶಸ್ವಿನಿ ಎಂಬ ವಿದ್ಯಾರ್ಥಿನಿ BBA ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದರೆ, ಸುಮಯ ಎಂಬ ವಿದ್ಯಾರ್ಥಿನಿ MCA ಪದವಿಯಲ್ಲಿ ತೃತೀಯ ರ್ಯಾಂಕ್ ಪಡೆದಿದ್ದಾರೆ. ಇನ್ನು ರಚನಾ ಎಂಬ ವಿದ್ಯಾರ್ಥಿನಿ MBA ಪದವಿಯಲ್ಲಿ 5ನೇ ರ್ಯಾಂಕ್ ಪಡೆದು ಸಾಧನೆ ಸಾಧಕರ ಸ್ವತ್ತು ಎಂಬುದನ್ನು ನಿರೂಪಿಸಿದ್ದಾರೆ. ಮುಖ್ಯವಾಗಿ ಈ 3 ವಿದ್ಯಾರ್ಥಿನಿಯರು ಬಡ ಕುಟುಂಬದಿಂದಲೇ ಬಂದವರಾಗಿದ್ದು ಸ್ವಂತ ದುಡಿಮೆ ಮಾಡಿಕೊಂಡು ವ್ಯಾಸಂಗ ಮಾಡುತ್ತಿದ್ದರು ಎಂಬುದು ವಿಶೇಷ. ಅಲ್ಲದೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಒಟ್ಟು 300 ಪದವಿ ಕಾಲೇಜುಗಳಿದ್ದು ಅದರಲ್ಲೂ ಬೆಂಗಳೂರು ನಗರದ ಕೆಲ ಪ್ರದೇಶಗಳು ಇದೇ ಉತ್ತರ ವಿವಿ ವ್ಯಾಪ್ತಿಗೆ ಸೇರಿದ್ದರೂ ಒಂದೇ ಸಂಸ್ಥೆಯ 3 ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡಿ ತೋರಿಸುವುದು ಪ್ರಶಂಸೆಗೆ ಕಾರಣವಾಗಿದೆ. ಇನ್ನು ಪದವಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಈ 3 ವಿದ್ಯಾರ್ಥಿನಿಯರಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿಯೇ ಉತ್ತಮ ಅವಕಾಶಗಳು ವರಿಸಿದ್ದು ಇವರ ಸಾಧನೆಗೆ ನಾಗಾರ್ಜುನ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಆಡಳಿತ ಮಂಡಳಿ ಪ್ರಶಂಸೆ ವ್ಯಕ್ತಪಡಿಸಿದೆ. ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿದ್ಯಾರ್ಥಿನಿಯರ ಸಾಧನೆ ಬಗ್ಗೆ ಮಾಹಿತಿ ನೀಡಿದ್ದು ವಿಶೇಷವಾಗಿತ್ತು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ
ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 rupees ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ವೀಕ್ಷಕರೇ ನಮಸ್ಕಾರ. ನಾವಿವತ್ತಿದ್ದೀವಿ ಶ್ರೀ ವರ್ಷಿಣಿ ವೆಂಚರ್ಸ್ ನ ದಿಲೋಕ ರೆಸಿಡೆನ್ಸಿಯಲ್ಲಿ. ಮೇಡಮ್, ಇದು ದಿಲೋಕ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು, ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ DP ಅಪ್ರೂವಲ್ ಮಾಡಿರುವಂತದ್ದು. ದೊಡ್ಡಬಳ್ಳಾಪುರ ಟು ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ತಿಮ್ಮಸಂದ್ರ ಅಂತ ಬರುತ್ತೆ. ಆ ತಿಮ್ಮಸಂದ್ರ ವಿಲೇಜ್ ಅಟ್ಯಾಚ್ ಆಗಿ ಹೈವೇ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಆಲ್ಮೋಸ್ಟ್ ಅಟ್ಯಾಚ್ ಆಗಿ ಇರುವಂತದ್ದು ಪ್ರಾಪರ್ಟಿ. ಸೊ ಇಲ್ಲಿ ರೆಸಿಡೆನ್ಸಿಯಲ್ ಪರ್ಪಸ್ ಆಗಿ 3 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತ ಲೇಔಟ್ ಇದು. ಸರ್, ಇದು ಸ್ಕ್ವೇರ್ ಫೀಟ್ ನೀವು ಏನು ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರ ಸರ್ ಗ್ರಾಹಕರಿಗೆ? 3,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಮತ್ತೆ ಇದು ಮೈನ್ ಪ್ರೈಸ್ ಅನ್ನೋದಕ್ಕಿಂತ ಇದು ಪ್ರಾಪರ್ಟಿ ಡೆವಲಪ್ಮೆಂಟ್ ನೋಡಿ ನೀವು. ಸೊ ಮೈನ್ ರೋಡ್ ಇಂದ ಜಸ್ಟ್ ವಾಕಬಲ್ ನಿಮಗೆ ಅರೌಂಡ್ ಒಂದು 2 to 3 kilometers ಹೋದ್ರೆ ಫಾಸ್ಕಾನ್ ಕಂಪನಿ ಸಿಗುತ್ತೆ. ಆ ತರ ಈ ಕಡೆ ಗೀತಮ್ ಯೂನಿವರ್ಸಿಟಿ ಒಂದಿದೆ, ಮತ್ತೆ ಅಮಿತಿ ಯೂನಿವರ್ಸಿಟಿ ಇದೆ, ಮತ್ತೆ ಜಾಲಪ್ಪ ತಾಂತ್ರಿಕ ವಿದ್ಯಾಲಯ ಕೂಡ ಇದೆ. ಸೊ ಆ ತರ ಸುಮಾರು ಮತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಕೂಡ ಎಲ್ಲದಕ್ಕೂ ವ್ಯಾನ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಪೋರ್ಟ್, ಒಂದು ಸ್ಕೂಲ್ ಅಂದ್ಮೇಲೆ ಕಾಲೇಜ್ ಅಂದ್ಮೇಲೆ ಎಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದ್ದೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವರ್ಷಿಣಿ ವೆಂಚರ್ಸ್ ದಿಲೋಕ ರೆಸಿಡೆನ್ಸಿ ವತಿಯಿಂದ ಶ್ರೀನಿವಾಸುಲು ಅವರು ಸಾಕಷ್ಟು ವಿವರಗಳನ್ನ ನಿಮ್ಗೆ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಾಹಿತಿಯನ್ನ ತಿಳ್ಕೋಬಹುದು. ಅದರೊಂದಿಗೆ ನೀವು ನಿಮ್ಮ ಕುಟುಂಬದೊಟ್ಟಿಗೆ ಇಲ್ಲಿಗೆ ಬಂದು ನಿಮ್ಮ ಸೈಟ್ ಗಳನ್ನ ವಿಸಿಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನ ಕೂಡ ತಿಳ್ಕೋಬಹುದು. ಹಾಗಾದ್ರೆ ತಡ ಯಾಕೆ, ಈ ಕೂಡಲೇ ಈ ಜಾಗಕ್ಕೆ ಭೇಟಿ ನೀಡಿ ಅತ್ಯುತ್ತಮವಾದ ಸ್ಥಳವಾಗಿರುವಂತಹ ಈ ವರ್ಷಿಣಿ ವೆಂಚರ್ಸ್ ನ ಸೈಟ್ ನ ನಿಮ್ಮದಾಗಿಸಿಕೊಳ್ಳಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರಿ ಶಾಲೆಗೆ ಬರುವವರು ಬಡವರು, ಕೃಷಿ ಕಾರ್ಮಿಕರು, ಬಡ ರೈತರ ಮಕ್ಕಳು ಆಗಿದ್ದು ಅವರ ಬಗ್ಗೆ ಶಿಕ್ಷಕರು ಹೆಚ್ಚಿನ ಶ್ರದ್ಧೆ ವಹಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳಬೇಕು ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸರ್ಕಾರಿ ಶಿಕ್ಷಕರ ಸಭೆ ಹಾಗೂ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಚರ್ಚಿಸಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ, ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳಬೇಕು. ಪೋಷಕರು ಮಕ್ಕಳ ಬಗ್ಗೆ ಶ್ರದ್ಧೆ ವಹಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಅವರ ಬಗ್ಗೆ ಗಮನ ಹರಿಸಿ ಇನ್ನಷ್ಟು ಉತ್ತಮ ಶಿಕ್ಷಣ ನೀಡಬೇಕು. ಜೊತೆಗೆ ಕನಿಷ್ಠ 3 ತಿಂಗಳಿಗೊಮ್ಮೆ ಪೋಷಕರ ಸಭೆ ಕರೆದು ಅವರೊಂದಿಗೆ ಮಕ್ಕಳ ಶಿಕ್ಷಣದ ಬಗ್ಗೆ ಚರ್ಚಿಸಬೇಕು. ಗಡಿ ಭಾಗದಿಂದ ಅನೇಕ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಫಲಿತಾಂಶ ಬರುವಂತೆ ನೋಡಿಕೊಳ್ಳಬೇಕು ಎಂದರು. ಬಿಸಿ ಊಟದ ಯೋಜನೆ ಶಿಕ್ಷಕರೇ ನಿಭಾಯಿಸುತ್ತಿರುವುದನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೊಂದಿಗೆ ಚರ್ಚಿಸಿದ್ದೇನೆ. ಬಿಸಿ ಊಟದ ಯೋಜನೆ ಇತರರಿಗೆ ವಹಿಸಿದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಗಮನಿಸಲು ಹೆಚ್ಚಿನ ಸಮಯ ಸಿಗುತ್ತೆ. ಈ ಬಗ್ಗೆ ಅವರು ಭರವಸೆ ನೀಡಿದ್ದಾರೆ ಎಂದರು. ತಾಲೂಕು ದಂಡಾಧಿಕಾರಿ ಮನೀಶ್ ಎನ್ ಪತ್ರಿ ಮಾತನಾಡಿ, ಶಿಕ್ಷಕರು ಪೋಷಕರಿಗಿಂತ ಹೆಚ್ಚಿನ ಆಸಕ್ತಿಯಿಂದ ನೋಡಿಕೊಳ್ಳಬೇಕು. ಶಾಲೆ ಪ್ರಾರಂಭ ದಿನದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳಬೇಕು ಹಾಗೂ ಅವರ ಮಕ್ಕಳ ಶಿಕ್ಷಣದ ಬಗ್ಗೆ ಆಗಾಗ ಪೋಷಕರಿಗೆ ತಿಳಿಸುತ್ತಿರಬೇಕು ಎಂದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ವಿಶ್ವದಾದ್ಯಂತ ಸಂಭ್ರಮದಿಂದ ಮುಸ್ಲಿಮರು ಆಚರಿಸಿದರು. ದೇವನಹಳ್ಳಿ ಜಾಮಿಯಾ ಮಸೀದಿ, ಅಹ್ಲೆ ಹದೀಸ್ ಮಸೀದಿಯ
ಜಮಾಯತೀದ್ ಈ ಬಾರಿ ಬಕ್ರೀದ್ ಹಬ್ಬವನ್ನು ದೇವನಹಳ್ಳಿ ಹೊರವಲಯದಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ ಮಾತನಾಡಿದರು. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹ್. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ವಿಶ್ವದಾದ್ಯಂತ ಸಂಭ್ರಮದಿಂದ ಮುಸ್ಲಿಮರು ಆಚರಿಸಿದರು. ದೇವನಹಳ್ಳಿ ಜಾಮಿಯಾ ಮಸೀದಿ ಅಹಲೆ ಹದೀಸ್ ಮಸೀದಿಯ ಜಮಾಯತ್ತಿಂದ ಈ ಬಾರಿ ಬಕ್ರೀದ್ ಹಬ್ಬವನ್ನು ದೇವನಹಳ್ಳಿ ಹೊರವಲಯದಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ ಮಾತನಾಡಿದರು. ವಿಶೇಷವಾಗಿ ಮಹಿಳೆಯರು ಸಾಮೂಹಿಕವಾಗಿ ಈದ್ಗಾ ಮೈದಾನಕ್ಕೆ ತೆರಳಿ ಈದ್ ಉಲ್ ಅಧಾ ನಮಾಜ್ ನೆರವೇರಿಸಿದರು. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಸ್ಥಳದಲ್ಲಿ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರ ಜೀವನದಲ್ಲಿ ನಡೆದ ಘಟನೆಗಳನ್ನು ಸ್ಮರಿಸಿ ಸಂಪ್ರದಾಯದಂತೆ ಹಬ್ಬವನ್ನು ಆಚರಿಸಿದರು. अपने बीवी और बच्चे की तरफ नहीं देखते, सिर्फ ये कहते हैं हाँ अल्लाह का ये हुक्म है, अल्लाह का ये फरमान है. तो मेरे भाइयों, माए हाजिरा कहती है जब अल्लाह ने आपको ये हुक्म दिया है, अल्लाह की तरफ से ये पैगाम मिला है, जाओ अल्लाह हमारी हिफाजत करने. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯ ರೈತ ಸಂಘದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ಬಿತ್ತನೆ ಬೀಜ, ರಸಗೊಬ್ಬರ ಸೇರಿದಂತೆ ರೈತರಿಗೆ ಅಗತ್ಯ ವಸ್ತುಗಳ ಸಂಗ್ರಹಕ್ಕೆ ಒತ್ತಾಯ. ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ. ಜನಹಿತಕ್ಕಾಗಿ ನಾಡ ಕಚೇರಿ ನಿರ್ಮಿಸಿದರೂ ರಸ್ತೆ ಮಾಡೋದನ್ನು ಮರೆತರು. ಜಂಬಿಗೆ ಮರದಹಳ್ಳಿ ನಾಡ ಕಚೇರಿಗೆ ರಸ್ತೆಯೂ ಇಲ್ಲ, ನಾಡ ಕಚೇರಿಗೆ ಬರೋ ಅಧಿಕಾರಿಗಳು ಇಲ್ಲ. ಕೆಲಸಗಳಾಗದೆ ಪರದಾಡುತ್ತಿರುವ ರೈತರು, ವಿದ್ಯಾರ್ಥಿಗಳು. ಇದು ರಾಯಲ್ಸ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ. 10ನೇ ವಾರ್ಡಿನಲ್ಲಿ ಬಿದ್ದಿದ್ದ ರಾಶಿ ಕಸ ತೆರವು. ಗಂಗನಮಿದ್ದೆಯಲ್ಲಿ ಇನ್ನೂ ಸ್ವಚ್ಛವಾಗದ ಚರಂಡಿಗಳು. ನಾಗರಿಕರ ಆಕ್ರೋಶ. ಎದ್ದೇಳು ಕರ್ನಾಟಕ ಸಂಘಟನೆ ಹೆಸರಲ್ಲಿ ಎಸ್ಐಆರ್ ವಿರುದ್ಧ ಹೋರಾಟ. ಮೇ 30ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಗೆ ಸಿದ್ಧತೆ. ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷವು ಬೆಂಬಲ ನೀಡಿರುವುದು ವಿಶೇಷ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.